ವೀಕ್ಷಕರೇ, ನೀವು T20 ಕ್ರಿಕೆಟ್ನಲ್ಲಿ ಈ ರೀತಿ ಆಡಿದ್ದನ್ನು ನೋಡಿದ್ದೀರಾ. ಆದರೆ ಇವನು ಟೆಸ್ಟ್ ಕ್ರಿಕೆಟ್ನಲ್ಲಿ ಕೇವಲ ಎದುರಿಸಿದ 54 ಬಾಲ್ಗಳಲ್ಲಿ 258 ರನ್ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ಸ್ ಇದಕ್ಕಿಂತ ಮುಂಚೆ ನೀವೇನಾದರೂ ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಗೆದ್ದು ಬೀಗುತ್ತಾ ಅಥವಾ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಬಹುದಾ ಅಥವಾ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ನಿಮಗೆ ಟೀಮ್ ಇಂಡಿಯಾ ತಂಡದಲ್ಲಿ ಯಾವ ಆಟಗಾರರ ಮೇಲೆ ಜಾಸ್ತಿ ಅಭಿಮಾನವಿದೆ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಹಲವಾರು ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಅದೇ ರೀತಿ ವೀಕ್ಷಕರು, ರೋಹಿತ್ ಶರ್ಮಾ ಅವರು T20 ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಕೊಟ್ಟ ನಂತರ ಟೀಮ್ ಇಂಡಿಯಾ ತಂಡದ ಪರ ನಾಯಕನಾಗಿ ಯಾರು ಮುನ್ನಡೆಸಬಹುದು ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರ, 16 ವರ್ಷದ ಬಾಲಕ ಭಾರತ ತಂಡಕ್ಕೆ ಸಿಕ್ಕಿದ್ದಾನೆ. ಹೌದು ವೀಕ್ಷಕರು, ಕೇವಲ ಎದುರಿಸಿದ 54 ಎಸೆತಗಳಲ್ಲಿ 258 ರನ್ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವೀಕ್ಷಕರೇ, ಈತನ ಆಟಕ್ಕೆ ಜಗತ್ತೇ ನಿಬ್ಬೆರಗಾಗಿದೆಯಾ. ವೀಕ್ಷಕರೇ, ನೀವು T20 ಕ್ರಿಕೆಟ್ನಲ್ಲಿ ಈ ರೀತಿ ಆಡಿದ್ದನ್ನು ನೋಡಿದ್ದೀರಾ. ಆದರೆ ಇವನು ಟೆಸ್ಟ್ ಕ್ರಿಕೆಟ್ನಲ್ಲಿ ಕೇವಲ ಎದುರಿಸಿದ 54 ಬಾಲ್ಗಳಲ್ಲಿ 258 ರನ್ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವೀಕ್ಷಕರೇ, ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಈ ಆಟಗಾರ ಯಾರು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ. ವೀಕ್ಷಕರೇ, ಸುದ್ದಿಯ ಡೀಟೇಲ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ಈ ಆಟಗಾರನ ಪ್ರಯತ್ನಕ್ಕೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ವೀಕ್ಷಕರೇ, ಈತನ ಹೆಸರು ತನ್ಮಯ್ ಅಗರ್ವಾಲ್. ವೀಕ್ಷಕರೇ, BCCI ಆಯೋಜಿಸುವ ಪ್ರಥಮ ದರ್ಜೆ ಕ್ರಿಕೆಟ್ ಟೂರ್ನಿಯಾದ ರಣಜಿ ಟ್ರೋಫಿಯಲ್ಲಿ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ ಆದ ತನ್ಮಯ್ ಅಗರ್ವಾಲ್ ಅವರು ಹಲವು ವಿಶ್ವ ದಾಖಲೆಗಳನ್ನು ಬ್ರೇಕ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಅರುಣಾಚಲ್ ಪ್ರದೇಶ್ ವಿರುದ್ಧದ ಪಂದ್ಯದಲ್ಲಿ ವೇಗದ ದ್ವಿಶತಕ ತ್ರಿಶತಕ ಸೇರಿ ಹಲವು ದಾಖಲೆಗಳನ್ನು ಮುರಿದಿದ್ದಾರೆ. ವೀಕ್ಷಕರ, ಪ್ರಥಮ ದರ್ಜೆ ಕ್ರಿಕೆಟ್ ಟೂರ್ನಿಯಾದ ರಣಜಿ ಟ್ರೋಫಿಯಲ್ಲಿ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ ತನ್ಮಯ್ ಅಗರ್ವಾಲ್ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದು, ಅದೇ ರೀತಿ T20 ಅಂತೆ ಬ್ಯಾಟ್ ಬೀಸಿದ ತನ್ಮಯ್ ಅಗರ್ವಾಲ್ ಅವರು ಮೊದಲ ದಿಂದಾಟದಲ್ಲಿ ತ್ರಿಶತಕ ಸಿಡಿಸಿದ್ದು ದಾಖಲೆಯಾಗಿದೆ. ಅಲ್ಲದೆ ಇದು ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲೂ ದಾಖಲಾದ ವೇಗದ ತ್ರಿಶತಕವಾಗಿದೆ. ಹೌದು ವೀಕ್ಷಕರ, ತನ್ಮಯ್ ಅಗರ್ವಾಲ್ ಅವರು ಎದುರಿಸಿದ ಕೇವಲ 147 ಎಸೆತಗಳಲ್ಲಿ 300 ರನ್ಗಳ ಗಡಿ ತಲುಪಿದ್ದಾರೆ. ವೀಕ್ಷಕರೇ, ಈ ಮೂಲಕ ತನ್ಮಯ್ ಅಗರ್ವಾಲ್ ಅವರು ವಿಶ್ವ ದಾಖಲೆ ಬರೆದಿದ್ದಾರೆ. ವೀಕ್ಷಕರೇ, ಅದೇ ರೀತಿ ಇದಕ್ಕೂ ಮುನ್ನ ಈ ವಿಶ್ವ ದಾಖಲೆ ದಕ್ಷಿಣ ಆಫ್ರಿಕಾದ ಕ್ರಿಕೆಟಿಗ ಮಾರ್ಕೊ ಮರೆಸ್ ಅವರ ಹೆಸರಿನಲ್ಲಿತ್ತು. ಮಾರ್ಕೊ ದಕ್ಷಿಣ ಆಫ್ರಿಕಾದ ದೇಶೀಯ ಕ್ರಿಕೆಟ್ನಲ್ಲಿ ಬಾರ್ಡರ್ ತಂಡವನ್ನು ಪ್ರತಿನಿಧಿಸಿ ಈಸ್ಟರ್ ಪ್ರಾವಿನ್ಸ್ ವಿರುದ್ಧ 191 ಎಸೆತಗಳಲ್ಲಿ 300 ರನ್ ಗಳಿಸಿದ್ದರು. ಇದೀಗ ಅಗರ್ವಾಲ್ ಅವರು ಕೇವಲ 147 ಎಸೆತಗಳಲ್ಲಿ ತ್ರಿಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ. ಒಟ್ಟಾರೆ ತನ್ಮಯ್ ಅಗರ್ವಾಲ್ ಅವರು ಎದುರಿಸಿದ 181 ಎಸೆತಗಳಲ್ಲಿ 34 ಬೌಂಡ್ರಿ, 26 ಸಿಕ್ಸರ್ ಸಹಿತ 366 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ವೀಕ್ಷಕರೇ, ಅದೇ ರೀತಿ ವೇಗದ ತ್ರಿಶತಕಕ್ಕೂ ಮುನ್ನ ತನ್ಮಯ್ ಅಗರ್ವಾಲ್ ಅವರು ವೇಗದ ದ್ವಿಶತಕ ಸಿಡಿಸಿದ್ದಾರೆ. ಭಾರತೀಯ ಬ್ಯಾಟರ್ ಎಂಬ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದು, ಹೈದರಾಬಾದ್ ಬ್ಯಾಟರ್ ಕೇವಲ 119 ಎಸೆತಗಳಲ್ಲಿ ದ್ವಿಶತಕ ಸಿಡಿಸಿದ್ದರು. ಇದಕ್ಕೂ ಮುನ್ನ ಈ ದಾಖಲೆ ಭಾರತದ ಮಾಜಿ ಬ್ಯಾಟ್ಸ್ಮನ್ ಆದ ರವಿ ಶಾಸ್ತ್ರಿ ಅವರ ಹೆಸರಿನಲ್ಲಿತ್ತು. ರವಿ ಶಾಸ್ತ್ರಿ ಅವರು 1985ರಲ್ಲಿ ಬರೋಡಾ ವಿರುದ್ಧ 123 ಎಸೆತಗಳಲ್ಲಿ ದ್ವಿಶತಕ ಸಿಡಿಸಿದ್ದರು. ಇನ್ನು ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲೂ ವೇಗದ ಶತಕ ಸಿಡಿಸಿದ ವಿಶ್ವ ದಾಖಲೆ ಅಫ್ಘಾನಿಸ್ತಾನದ ಶಫೀಕುಲ್ಲಾ ಸಿನ್ವಾರಿ ಅವರ ಹೆಸರಿನಲ್ಲಿದೆ. ಅವರು ತಮ್ಮ ದೇಸಿ ಟೂರ್ನಿಯಲ್ಲಿ 2018ರಲ್ಲಿ ಕೇವಲ 89 ಎಸೆತಗಳಲ್ಲಿ ದ್ವಿಶತಕ ಸಿಡಿಸಿದ್ದಾರೆ. ವೀಕ್ಷಕರೇ, ಇನ್ನು ಪ್ರಥಮ ದರ್ಜೆ ಕ್ರಿಕೆಟ್ನ ಇನ್ನಿಂಗ್ಸ್ ಒಂದರಲ್ಲಿ ಹೆಚ್ಚು ಸಿಕ್ಸರ್ ಸಿಡಿಸಿದ ವಿಶ್ವ ದಾಖಲೆ ಕೂಡ ತನ್ಮಯ್ ಅಗರ್ವಾಲ್ ಅವರ ಹೆಸರಿಗೆ ಸೇರಿತು. ಈ ಪಂದ್ಯದಲ್ಲಿ ಅವರು 26 ಸಿಕ್ಸರ್ ಸಿಡಿಸಿ ಈ ದಾಖಲೆ ತಮ್ಮದಾಗಿಸಿಕೊಂಡರು. ನ್ಯೂಜಿಲೆಂಡ್ನ ಕಾಲಿ ಮಂಡ್ರೋ ಅವರು 23 ಸಿಕ್ಸರ್ ಹಾಗೂ ಶಫೀಕುಲ್ಲಾ ಸಿನ್ವಾರಿ ಅವರು 22 ಸಿಕ್ಸರ್ ಸಿಡಿಸಿದ ನಂತರ ಇವರ ದಾಖಲೆಗಳನ್ನು ಮುರಿದಿದ್ದಾರೆ. ವೀಕ್ಷಕರೇ, ಇನ್ನು ರಂಜಿಯಲ್ಲಿ ಇಶಾನ್ ಕಿಶನ್ ಅವರು ಸಿಡಿಸಿದ್ದ 14 ಸಿಕ್ಸರ್ ಕೂಡ ಇಲ್ಲಿಯವರೆಗಿನ ದಾಖಲೆಯಾಗಿತ್ತು. ಅದೇ ರೀತಿ ತನ್ಮಯ್ ಅಗರ್ವಾಲ್ ಅವರು 366 ರನ್ ಗಳಿಸುವ ಮೂಲಕ ಹೈದರಾಬಾದ್ ಪರ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗರಿಷ್ಠ ರನ್ ಸಿಡಿಸಿದ ಬ್ಯಾಟರ್ ಎಂಬ ದಾಖಲೆಯನ್ನು ಹಂಚಿಕೊಂಡಿದ್ದಾರೆ. 1994ರಲ್ಲಿ MV ಶ್ರೀಧರ್ ಕೂಡ 366 ರನ್ ಗಳಿಸಿದ್ದರು. ಮಾಜಿ ಭಾರತೀಯ ಕ್ರಿಕೆಟಿಗ VS ಲಕ್ಷ್ಮಣ್ ಅವರು ಕೂಡ 353 ರನ್ ಗಳಿಸಿದ್ದಾರೆ. ಒಂದು ವೀಕ್ಷಕರ, ಒಟ್ಟಾರೆ ರಣಜಿ ಟ್ರೋಫಿಯಲ್ಲಿ ಇದು 5ನೇ ಗರಿಷ್ಠ ಮೊತ್ತವಾಗಿದೆ. ಒಂದು ವೀಕ್ಷಕರೇ, ಈತನ ಆಟಕ್ಕೆ ಹಲವಾರು ದಿಗ್ಗಜರ ದಾಖಲೆಗಳು ಕೂಡ ಮುರಿದು ಹೋಗಿವೆ. ವೀಕ್ಷಕರೇ, ಈತನ ಆಟವನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಆಯ್ಕೆಯಾಗುವ ಎಲ್ಲ ಸಾಧ್ಯತೆಗಳಿವೆ. ವೀಕ್ಷಕರೇ, ಅದೇ ರೀತಿ ನಿಮಗೆ ಈ ಆಟಗಾರನ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ವೀಕ್ಷಕರೇ, ಈ ಆಟಗಾರ ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಡಬೇಕಾ ಅಥವಾ ಇಲ್ಲವೇ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ.